ಏನ್ ಮಿತ್ರ ಈ ನೋಡ್ದೆ ಕಾಣಿಸ್ಕೊಳ್ಳೋದೇ ಇಲ್ಲ. ಇವಾಗ ಗೊತ್ತಾ ಇದೀಗಲ್ಲ ಏನ್ ವಿಷಯ, ಯಾಕೆ ಈ ನೋಡ್ದೆ ಕಾಣಿಸ್ಕೊಳ್ಳೋದೇ ಇಲ್ವಲ್ಲ ನೀನಂತೂನುವೆ. ಪೊದ್ದು ಡಾರ್ಲಿಂಗ್, ಅವಶ್ಯಕತೆ ಇದ್ದಾಗ ಕಾಣಿಸ್ಕೋಬೇಕು, ಅವಶ್ಯಕತೆ ಇಲ್ದಿದ್ದಾಗ ಕಾಣಿಸ್ಕೊಳಕ್ಕೆಲ್ಲ ಇಷ್ಟ ಇಲ್ಲ ನಾನಂತೂ. ನೀನೇ ಎಲ್ಲದಕ್ಕೂ ಹೋರಾಟ ಮಾಡ್ಬಿಟ್ಟು ನೀನೇ ಕಷ್ಟಪಡ್ಬಿಟ್ಟು ನೀನೇ ಮಾಡ್ತಾ ಇದೆಯಲ್ಲ, ಇನ್ನು ನಾನೇನಕ್ಕೆ ಶಾನೆ ಅಂತ ಹೇಳ್ಬಿಟ್ಟು ಬರೋದೇನೇನೇ ಇಲ್ಲ. ಇವಾಗ ಒಂದು ಇಂಪಾರ್ಟೆಂಟ್ ಇಸ್ಯ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಇಂಪಾರ್ಟೆಂಟ್ ಇಸ್ಯನಾ? ಏನ್ ಇಂಪಾರ್ಟೆಂಟ್ ಇಸ್ಯ? ಮನೆಯಾಳಿ ಪ್ರೇಮಿ ಅವಳಲ್ಲ, ಮನೆಯಾಳು ಪ್ರೇಮಿ. ಆ ಪ್ರೇಮಿ ಏನು ಮಾಡ್ತಾವಳೆ ಗೊತ್ತಾ? ನಿಮ್ಮ ಅತ್ತೆ ತಾಗೆ ಎಲ್ಲನೂ ಹೋಗ್ಬಿಟ್ಟು ನಿಮ್ಮ ಅತ್ತೆ ತಾಗೆಲ್ಲ ಬಾಯಿ ಬಿಡಿಸ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಅವಳೆ ಕಣ್ಬೋದು. ಅದು ಯಾರು ಹೇಳಿ ಡೀಲ್ ಕೊಟ್ಟಿರೋದು? ಅದನ್ನ ಬೊದ್ರಿ ಡೀಲ್ ಕೊಟ್ಟಿರೋದು. ಏನ್ ಹೇಳ್ತಿದ್ಯಾ ಮಿತ್ರ? ಬೊದ್ರಿ ಡೀಲ್ ಕೊಟ್ಟವಳ? ಬೊದ್ರಿನೇ ನೀ ಡೀಲ್ ಕೊಟ್ಟಿರೋದು. ನೋಡು, ಈಗ ನಿಮ್ಮ ಅತ್ತೆ ತಾಗೆಲ್ಲ ಬಾಯಿ ಬಿಡ್ಸಕ್ಕೆ ಅಂತ ತಿಳ್ಬಿಟ್ಟು ಮಂತಕ್ಕೆ ಹೋಗ್ಬಿಟ್ಟವಳು ಆಗ್ಲೇನೇ ನೀಯ. ನಿಮ್ಮ ಅತ್ತೆನ ಏನು ಮಾಡೋಕ್ಕಾಯ್ತದೆ? ಹುಷಾರಾಗಿ ನೋಡ್ಕ. ಸರಿನಾ? ಅದನ್ನೇ ಹೇಳೋಣ ಅಂತ ಬಂದೆ. ಈ 1,00,000 ಡೀಲ್ ಮಾಡ್ಕೊಬಿಟ್ಟವಳೆ. ನಿಮ್ಮ ಅತ್ತೆ ವಿಡಿಯೋನ ತಗೊಬಿಟ್ಟು ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು 1,00,000 ನೀಯ ಎಲ್ಲನೂ ಡೀಲ್ ಮಾಡ್ಕೊಂಬಿಟ್ಟವಳೆ. ಅದಕ್ಕೇ ನೀಯ 1,00,000 ಇದಕ್ಕೆ ಇನ್ನೇನು ಎಲ್ಲ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾಳೆ. ನಿಮ್ಮ ಅತ್ತೆ ಗೊತ್ತಲ್ಲ, ಬೇರೆ ಮುಂದೆ ಬಾಯಿ ಬಿಡೋಕ್ಕಿಲ್ಲ. ನಿಮ್ಮ ಅತ್ತೆನ ಹೆಂಗೆ ನಯಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಪ್ರೇಮಿಗೆ ಚೆನ್ನಾಗಿ ಪಾಠ ಕಲ್ತವಳು. ಪ್ರೇಮಿ ಹೆಂಗೆ ನಯಸ್ ಮಾಡಬೇಕು, ಏನು ಮಾಡಬೇಕು, ಎತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಲ್ತವಳಲ್ಲ, ಅದನ್ನೇ ನೀವು ಉಪಯೋಗಿಸ್ತಾಳೆ. ನೋಡ್ತಾ ಇರು. ಎಲ್ಲ ಮನೆಯಾಳ ಪ್ರೇಮಿ ಮಾನ ಮರುವುದಿಲ್ವ ಈ ಮನೆಯಾಳ ಪ್ರೇಮಿಗೆ? ಈ ಮನೆಯಾಳ ಪ್ರೇಮಿ ಹೋಗಿ ಹೋಗಿ ನಮ್ಮ ಕಡೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಈ ಮನೆಯಾಳ ಪ್ರೇಮಿ ಹೋಗಿ ಹೋಗಿ ಆ ಬೊದ್ರಿ ಕಡೆ ಸಪೋರ್ಟ್ ಮಾಡೋದ ಅಂತ ಹೇಳ್ಬಿಟ್ಟು ಅಯ್ಯೋ ಮನೆಯಾಳಿ. ಮನೆಗಿದ್ದೋರೆ ಹಿಂಗೆ ಮೋಸ ಮಾಡಿಬಿಟ್ರೆ ಇನ್ನು ಬ್ಯಾರೇದು ಯಾರು ಸಹಾಯ ಮಾಡ್ತಾರೆ ಹೇಳು? ಮನೆಗಿದ್ದೋರೆ ಹಿಂಗೆ ಮೋಸ ಮಾಡ್ತಾರೆ. ಎಂಥ ಜನ ಇರಬೇಡ, ಎಂಥ ದರಿದ್ರದ ಲೋಪರ್ ಜನ ಇರಬೇಡ ಇವರಂತೂ. ಮನೆಯಾಳ ನನ್ನ ಮಕ್ಕಳು ಆಳು ಬಿದ್ದೋಗ ಪದುವ ನಿನ್ನ ಕೈಯಲ್ಲಿ ಹ್ಯಾಂಡ್ಲು ಮಾಡೋಕ್ಕಾಯ್ತದ? ಇಲ್ಲ ಅಂದರೆ ನನಗೆ ಮಿತ್ರ ಇಂಥದ್ದೊಂದು ಸಹಾಯ ಮಾಡುವಂತ ಹೇಳು. ಅವನಜ್ಜಿ ಅವಳಿಗೆ ಸರಿಯಾಗಿ, ಅವಳಿಗೂ ಬೊದ್ರಿಗೂ ಇಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀನು ಏನಾರ ಹೇಳಿದ್ರೆ ಸಾಕು, ಹಿಂಗೆ ಅಂತ ಏನಾರ ಹೇಳು. ಹಿಂಗೆ ಮಾಡು ಮಿತ್ರ ನೀನೇ ಅಂತ ಸರಿಯಾಗಿ. ನನ್ಕಿತ ಪ್ರೇಮಿ ಸವಾಸಕ್ಕೆ ಏನೇ ಬರಬಾರ್ದು, ಹಂಗೆ ಬುದ್ಧಿ ಕಲಿಸ್ತೀನಿ ನಾನಂತೂ. ಮಿತ್ರ ಇವಾಗ ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಅನ್ನಿಸ್ತದೆ. ಆಗ್ಲೇನೆ ಎಲ್ಲ ಕೈ ಮೀರೋಗ್ಬಿಟ್ಟೈತಲ್ವಾ, ನನ್ನ ಕೈಲಿ ಆಗಕ್ಕಿಲ್ಲ. ಈಗೆಲ್ಲ ವಿಡಿಯೋ ಮಾಡ್ಕೊತಿತ್ತಾಳೆ ಅಂದೆ. ಈಗ ಹೋಗಿ ಪ್ರೇಮಿತ ಕಿತ್ತಾಡಿ ಬುಡ್ದಾಡಿ ಮಾಡಿ ಎಲ್ಲನೂ ಮಾಡ್ಬಿಟ್ಟು ನನ್ನಿಂದ ಏನು ಮಾಡೋಕ್ಕಾಯ್ತದೆ ಹೇಳು? ಎಲ್ಲ ಕಿತ್ತ ನೀನು ವಿಡಿಯೋ ಮಾತ್ರ ಕೊಡ್ತಾ ಇದ್ದೆ. ಈ ಕಿತ್ತ ನಿನ್ನ ಸಹಾಯ ನೇನಿಯ ಕೇಳ್ತಾ ಇದ್ದೀನಿ. ಮಿತ್ರ ಇದೊಂದೇ ಒಂದು ಕಿತ್ತ ಬಂದ್ಬಿಟ್ಟು ಸಹಾಯನ ಮಾಡು. ನನಗಂತೂ ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಈ ಮನೆಯಾಳಿ ಇಂಥ ಕೆಲಸ ಏನಿಯ ಮಾಡೋದು? ಈ ಮನೆಯಾಳಿ ಎಷ್ಟು ಅಂತ ನೋಡ್ಕೊಂಡ್ಲಿ ಹೇಳು? ಒಂದು ಕಡೆ ಮನೇದು ನೋಡ್ಕೋಬೇಕು, ಒಂದು ಕಡೆ ನನ್ನ ಗಂಡನ ನೋಡ್ಕೋಬೇಕು, ಒಂದು ಕಡೆ ಎಲೆಕ್ಷನ್ ನೋಡ್ಕೋಬೇಕು. ತಲೆ ಕೆಟ್ಟು ಕ್ಯಾರಾಡೋದು ಬಿಟ್ಟೈತೆ ನನಗಂತೂ. ಸರಿ ಪದು, ಇಷ್ಟೊಂದು ಕೇಳ್ಕೊತ ಇದೀಗ ತಾನೇ? ಇಷ್ಟೊಂದು ಕೇಳ್ಕೊತಿದ್ದೀಗ ಅಂದಮೇಲೆ ನಿನ್ನ ಸಹಾಯಕ್ಕೆ ನಾನು ಬರ್ತೀನಿ, ಸುಮ್ಕಿರು. ನೀನು ಆರಾಮಾಗಿ ಮನೆಗೆ ಹೋಗಿರು. ಆ ಪ್ರೇಮಿ ಆಗಲೇ ಬಾಯಿ ಬಿಡಿಸ್ತಾ ಅವಳೆ ಎಲ್ಲ ಇಸ್ಯನೂ. ನಿಮ್ಮ ಅತ್ತೆಗೆ ಹಂಗೆ ತಲೆ ಕೆಟ್ಟಿರ್ತದೆ ಒಂದೊಂದ್ಕಿತ. ಏನು ಮಾಡ್ತೀಯ? ಮಾತಾಡ್ತಾನೆ ಇರ್ತಾಳೆ. ನೋಡು, ನಿನ್ನ ಮನೆಗೆ ಹೋಗಿ ಆರಾಮಾಗಿ. ಇನ್ನು ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ, ಸರಿನಾ? ಸರಿ ಮಿತ್ರ, ನಮ್ಮ ಅತ್ತೆ ಎಲೆಕ್ಷನ್ನಾಗ ಸೋಲ್ದಿದ್ದಂಗೆ ನೋಡ್ಕ. ಆ ಬೊದ್ರಿಗೆ ಸಪೋರ್ಟ್ಗೆ ಬೇಜಾನ್ ಜನ ಇರ್ತಾರೆ. ಅವಳು ಇವ್ರಿಗೆಲ್ಲ ಕಾಸು ಗೀಸು ಎಲ್ಲ ಕೊಟ್ಬಿಟ್ಟು ಎಲ್ಲರೂ ಮಡಿಕೊಂಡವಳೆ. ಜನರಿಗೆಲ್ಲನೂ ಕಾಸು ಕೊಡೋದಂತವೆಲ್ಲ ಮಾಡ್ತಾವಳೆ. ಇದೊಂದ್ಕಿತ ಇದೊಂದೇ ಒಂದ್ಕಿತ ಹುಷಾರಾಗಿ ಇದು ಮಾಡಿ ನೀನು. ಸರಿ ಆಯಿತು ತಗ. ಆಯಿತು. ನೀನು ಹೋಗು ಮನೆಗೆ ಹೋಗು. ನಾನು ಎಲ್ಲ ಪ್ರೇಮಿನ ನೋಡ್ಕೊತೀನಿ, ನೀನು ಹೋಗು. ಲೇ ಮನೆಯಾಳು ಪ್ರೇಮಿ, ಹೆಸರು ತಕ್ಕನಾಗಿದೆಯಲ್ಲೇ ಮನೆಯಾಳಿ ನೀನಂತೂ. ಇವಳಿಗೆ ಏನು ಮಾಡೋದು ಏನು ಕತೆನೋ. ಬಿಡು, ಮಿತ್ರ ನೋಡ್ಕೊತೀನಿ ಅಂತ ಹೇಳೈತಲ್ಲ, ನೋಡ್ಕೊತದೆ. ಅತ್ತೆ ನೀವೇನೇ ಹೇಳಿ, ಆ ಬೊದ್ರಿಗೆ ಸರಿಯಾಗಿ ಮಾಡ್ತಿದ್ರೆ ನೀವಂತೂ. ನಾನು ಬೊದ್ರಿಗೆ ಸರಿಯಾಗಿ ನೀವು ಉಗಿದ್ಬಿಟ್ಟಿದ್ದೀನಿ. ಮಂತಾಗ ಬಂದಿದ್ಲು, ಮಂತಾಗ ಬಂದಾಗ ಸರಿಯಾಗಿ ಕ್ಯಾಕರು ಸುಗಿದ್ಬಿಟ್ಟು ಬುದ್ಧಿ ಕಲಿಸ್ತಿದ್ದೀನಿ ನಾನಂತೂ. ಏನು ಅನ್ಕೊಂಬಿಟ್ಟವಳೆ? ಸರಿಯಾಗಿ ಉಗ್ಯದೇನಿ ನಾನಂತೂ. ಹೂ ಕಣಮ್ಮಿ, ಆ ಬೊದ್ರಿ ಮಾತಿಗೆ ಮುಂಚೆ ಬತ್ತಾಳೆ ಕಾಲು ಕೆರ್ಕೊಂಡು ನಂದೆಲ್ಲಿಕ್ಲಿ ಜಗಳವ ಅಂತ ಹೇಳ್ಬಿಟ್ಟು. ಅಲ್ಲ ಮಂತಕ್ಕೆ ಯಾರಣ ಬೋತ್ತಾರ ಎಲೆಕ್ಷನ್ ಟೈಮಾಗೆ ಅಂತ ಹೇಳ್ಬಿಟ್ಟು. ಲೇ ಪ್ರೇಮಿ, ನೀನು ಅಷ್ಟೇ ನೀನು ಮಂತಕ್ಕೆ ಬೋರ್ಬೇಡ. ನೀನು ಬರೀ ಅವಳ ಕಡೆಗೆ ಸಪೋರ್ಟ್ ಮಾಡ್ಕೊಂಡು ಎಡವಟ್ಟು ಕೆಲಸ ಮಾಡೋಳೆ ನೀನು. ನನಗೂ ಸಂದಾಗ ಗೊತ್ತು. ನೀನು ಸುಮ್ಕೆ ಎಲೆಕ್ಷನ್ ಮುಗಿಯಗಂಟ ಈ ಕಡೆಗೆ ತಲೆ ಹಾಕ್ಬೇಡ. ಅಯ್ಯೋ ಅತ್ತೆ, ನಾನು ಯಾಕತ್ತೆ ತಲೆ ಇದು ಮಾಡ್ಕೊಂಡು ಕುಂತ್ಕೊಳ್ಳಿ? ನಾನು ಯಾಕತ್ತೆ ತಲೆ ಹಾಕ್ತಿದ್ದಂಗಿರಲಿ? ಅಯ್ಯೋ ಅತ್ತೆ ಹಂಗಲ್ಲ. ಅದೇನು ಅಂತಂದರೆ, ನಾನು ಇವಾಗ ನಿಮ್ಮ ಕಡೆಗೆ ಏನೇ ಸಪೋರ್ಟು, ಆ ಮನೆಯಳಿಗೆ ನಾನು ಯಾಕತ್ತೆ ಸಪೋರ್ಟ್ ಮಾಡಲಿ? ನನಗೇನು ತಲೆಗೆಲೆ ಕೆಟ್ಬಿಟ್ಟೈತೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕೆ? ಇಲ್ಲ ಕಣತ್ತೆ, ನಿಮಗೆ ನೀ ಸಪೋರ್ಟ್. ನಾನು ಅರ್ಥ ಆಯ್ತು ನನಗೂ. ದುಡುಗಿನ ನಮ್ಮ ಅತ್ತೆನೇ ನೀ ಮುಖ್ಯ ಅಂತ. ಬುಟ್ಟಾಕ್ ಅವಳ ಮನೆ ಆಳು ಬಿದ್ದೋಯ್ತದ, ನಮ್ಗೆ ಹಾಕ್ಬೇಕು.
ಅತ್ತೆ ಅಲ್ಲ ಕಣತ್ತೆ, ನೀನು ಊರ್ ಜನಕ್ಕೆ ನೀನು ಏನಾರ ಉಪಕಾರ ಮಾಡತ್ತೆ, ನೀನು ಏನಾರ ಉಪಕಾರ ಮಾಡು. ಎಷ್ಟು ಉಪಕಾರ ಮಾಡಿದ್ರು ಅದೇನೋ ಒಂಥರ ನಾಯಿಬಲ ಡೊಂಕಿ ಅನ್ನಂಗೆ ಅರ್ಧ ಜನ ಏನು ಮಾಡ್ತಾರೆ ಗೊತ್ತೇ, ಅರ್ಧ ಜನ ಎಲ್ಲನೂ ಇವಳಿಗೆ ನೀಯ ಸಹಾಯ ಮಾಡ್ತೀನಿ ಅನ್ನಂಗೆ ಇದು ಮಾಡ್ತಾರೆ. ಯಾರಿಗೆ ಬದ್ರಿಗೆ ಸಹಾಯ ಮಾಡ್ತೀವಿ ಅನ್ನಂಗೆ ಮಾಡ್ತಾರೆ. ಇದೇನೇ ನೀ ನನಗೆ ಫ್ಯಾನೇ ಬೇಜಾರಾಗಿರೋದು. ಅಮ್ಮಿ, ಊರು ಅಂತಂದ ಮೇಲೆ ಒಳ್ಳೆ ಜನನೂ ಇರ್ತಾರೆ, ಕೆಟ್ಟ ಜನನೂ ಇರ್ತಾರೆ, ಎಲ್ಲ ಥರದ ಜನಗಳೂ ಇರ್ತಾರೆ. ಊರಲ್ವೇ ನಮ್ಮಿ, ಊರಾಗಿನ ಒಳ್ಳೆ ಜನ ಕೆಟ್ಟ ಜನ ಎಲ್ಲನೂ ಇರಕ್ಕಿಲ್ವಾ? ಹಂಗೆ ನಮ್ಮ ಜನಕ್ಕೆ ಎಷ್ಟು ಮಾಡಿದ್ರು ಅಷ್ಟೇ ನೀನಿಯ. ನೀನು ಈಗ ಇಷ್ಟು ಮಾಡಿದ್ರು ಅಷ್ಟು ಮಾಡಿದ್ರು ಇಷ್ಟು. ಹಿಂಗೆ ನೀ ಆಗೋದು. ನೀನು ಏನು ಅಂದ್ಕೊಂಡಿದೀಯ? ನೀನು ಸುಮ್ಮನಿರು. ನಾವು ಎಲೆಕ್ಷನ್ ಅಲ್ವಾ, ನಮಗೂ ಜನಗಳ ಕಂಡ್ರೆ ಅಷ್ಟೊಂದು ಇದು ಆಸೆನಾ? ಎಲೆಕ್ಷನ್ ಅಲ್ವಾ, ನಾನು ಅದಕ್ಕೆ ಎಲೆಕ್ಷನ್ ಅಂತ ಸುಮ್ಕಿವ್ನಿ. ಎಲೆಕ್ಷನ್ ಎಲ್ಲ ಹೊಸಿ ಮುಗಿಲಿ. ಇನ್ನೇನು ನಮ್ಮ ಕರ್ತವ್ಯ ಏನಾಯ್ತು ಅದು ಮಾಡೋದು, ಸುಮ್ಕ ಆಗೋದು ಅಷ್ಟೇ ನೀನಿಯ. ನಮ್ಮ ಅತ್ತೆ ಚೆನ್ನಾಗಿ ಬಾಯ್ ಬಿಡ್ತಾವಳೆ. ಬೈಕ ಇನ್ನ ಬೈಕ. ಅಲ್ಲ ಕಣತ್ತೆ, ನೀವು ಇಷ್ಟೊಂದೆಲ್ಲ ಸಹಾಯ ಮಾಡಿದಿರಲ್ಲ ಜನಗಳಿಗೆ. ಇಷ್ಟೊಂದೆಲ್ಲ ಸಹಾಯ ಮಾಡಿದ್ರು ನಿಮ್ಮನ್ನು ಬೈಕತ್ತಾರೆ ಕಣತ್ತೆ. ಅಯ್ಯೋ ಅವಳು ಹಂಗೆ ಅವಳು ಹಿಂಗೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಬೈಕತ್ತಾರೆ. ಎಲ್ಲನೂ ಬೈಕತ್ತಾರೆ, ನಿಮ್ಮನ್ನು ಎಲ್ಲರನ್ನೂ ಬೈಕೊಳ್ಳೋದೇ ನಿನಗೆ ಕೆಲಸ. ಇಷ್ಟೆಲ್ಲ ಸಹಾಯ ಮಾಡಿದಿರ ಕಣತ್ತೆ ನೀವು, ಆದ್ರೂ ಬಿಡಕ್ಕಿಲ್ಲ ನೋಡಿ ಅತ್ತೆ ನಿಮ್ಮನ್ನ. ಹೌದೇ, ಏನಂತ ಬೈಕತ್ತವ್ರು ನನ್ನ ಮನೆಯಾಳಿಗಳು? ಅತ್ತೆ ಅಯ್ಯೋ ಅವಳು ಏನು ಮಾಡೋಳು ಬಾ. ಸುಮ್ಕೆ ನೀರು ಬಿಟ್ಟವಳೆ, ಎಲೆಕ್ಷನ್ ಮುಗಿದ್ಮೇಲೆ ನೀರು ಕಿತ್ಕೊತಾಳ ಅವಳು. ಅಂತಳು ಇಂತಳು ಅಂತ ಊರಾಗೆಲ್ಲ ಬೈಕತ್ತಿದ್ರು ಕಣತ್ತೆ. ಯಾವಳು ಬೈಕಂತಿದ್ದು ಎಲ್ಲ ಎಲೆಕ್ಷನ್ ಮುಗಿದ್ಮೇಲೆ ಯಾರ ನೀರು ಕಿತ್ಕೊಳಕಾಯ್ತದ? ಕುಡಿಯೋ ನೀರನ್ನ ಕಿತ್ಕೊಂಡ್ರೆ ಒಳ್ಳೇದಾಯ್ತದ? ಯಾವಳು ಮಾತಾಡ್ತಿದ್ದ ಕಣೆ? ಯಾವಳಿಗೆ ಹಿಂಗೆಲ್ಲ ಬೇಕಿತ್ತು ಮಾತಾಡೋಕ್ಕೆ ಬೇವರ್ಸಿಗಳಿಗೆ, ಅದಕ್ಕೆ ಏನು ಸಹಾಯ ಮಾಡಬಾರ್ದು ಅಂತ ಅನ್ನತ್ತಾಗ ಯಾವಳು ಮಾತಾಡ್ತಿದ್ದು? ಆ ಕೆಂಚಮ್ಮ ಮಾತಾಡ್ತಿದ್ಲಾ? ಇಲ್ಲ, ಊರಾಗ ಎಲ್ಲರೂ ಮಾತಾಡ್ತಿದ್ರು ಕಣತ್ತೆ. ಊರಾಗ ಒಬ್ರು ಇಬ್ರಲ್ಲ, ಎಲ್ಲರೂ ಮಾತಾಡ್ತಾನೆ ಅವ್ರಿ. ಊರು ತುಂಬಾನು ಮಾತಾಡೋದೇನಿಯ. ಬರೀ ಇದೇ ಇಷ್ಟೇನಿಯ ಮಾತಾಡ್ತಾನೆ ಇರೋದೇನಿಯ. ಅಯ್ಯೋ ನನಗೂ ಕೇಳಿ ಅಯ್ಯೋ ನಮ್ಮ ಅತ್ತೆಗೇನು ಬುದ್ಧಿ ಇಲ್ವಾ ಪಾಪ, ಜನರಿಗೆಲ್ಲ ಇಷ್ಟೊಂದು ಸಹಾಯ ಮಾಡೈತೆ, ಆದ್ರೂ ಜನರೆಲ್ಲ ಹಿಂಗೆ ಮಾತಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ನೀವು ಎಷ್ಟು ಸಹಾಯ ಮಾಡ್ರೆ ನಮ್ಮ ಜನಗಳು ಅಂತೂ ದೇವ್ರನೇನಿಯ ಇಂಥ ಮಾತುಗಳಾಡೋದೇನಿಯ. ಅಯ್ಯೋ ಬೇವರ್ಸಿಗಳು, ಎಂಥ ಬೇವರ್ಸಿ ಜನ ಇರಬೇಡ. ಅಲ್ಲ ಇಷ್ಟೆಲ್ಲ ಸಹಾಯ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಆದ್ರೂ ಹಿಂಗೆ ಮಾಡೋದಾ? ಇಷ್ಟೆಲ್ಲ ಸಹಾಯ ಮಾಡಿ ಇದು ಮಾಡಿ ಎಲ್ಲ ಮಾಡಿದ್ರು ಇಂಥ ಮಾತುಗಳು ಮಾತಾಡೋದು ಸರಿನಾ? ಆಯ್ತು, ಅದಕ್ಕೆ ನಮ್ಮ ಈ ಜನಗಳು ಈಗ ಸವಾಸ ಎಲೆಕ್ಷನ್ ಸವಾಸ ಬ್ಯಾಡ ಅಂತ ಹೇಳೋದು ನನಗಂತೂ ಈ ಎಲೆಕ್ಷನ್ ಸವಾಸ ಬ್ಯಾಡ ಅಂತ ಹೇಳಿದ್ರು ಈ ಪೊದ್ದಿ ಕೇಳಲಿಲ್ಲ. ಈ ಮನೆಯಾಳ ಪೊದ್ದಿ. ಅತ್ತೆ ಇದು ಯಾಕತ್ತೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಪೊದ್ದಿದ್ದು ಸೇರಿ ರೆಕಾರ್ಡ್ ಮಾಡ್ತೀನಿ. ಪೊದ್ದಿ ನಾನು ಹೇಳಿಲ್ವೇನೆ ನಮ್ಮ ಜನ ಹೆಂಗೆ ಅಂತ ಹೇಳ್ಬಿಟ್ಟು. ನಮ್ಮ ಜನಕ್ಕೆ ಎಷ್ಟು ಮಾಡಿದ್ರು ಅಷ್ಟೇ ನೀನೇ ಕಣಮ್ಮಿ. ನಮ್ಮ ಜನ ಏನು ಉದ್ಧಾರ ಆಯ್ತಾರೆ? ನಮ್ಮ ಜನಕ್ಕೆ ಎಷ್ಟು ಹೇಳಿ ಏನಾರ ನೀನು ಸಹಾಯ ಮಾಡು, ಅದೆಲ್ಲ ಇಷ್ಟೇನೇ. ನೋಡಿ ನಮ್ಮನ್ನೇ ಬೈಕೋತಾರಂತೆ, ಎಲೆಕ್ಷನ್ ಮುಗಿದ್ಮೇಲೆ ನೀರು ಕಿತ್ಕೋತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಊರ್ ಜನಕ್ಕೆ ಏನು ಮಾನ ಮರ್ಯಾದೆ ಬೇಡವಾ? ಊರ್ ಜನಗಳಿಗೆ ಮಾತಾಡು. ಅತ್ತೆ ನೀವ್ಯಾಕೆ ಇಷ್ಟೊಂದು ಸಿಟ್ಟಾಯ್ತೀರಾ? ನೀವೇನೋ ಕೇಳಿಸ್ಕೊಂಡಿದ್ದೀರಾ? ಜನಗಳು ಮಾತಾಡೋದನ್ನ ನೀವೆಂದ ಹೋಗ್ಬಿಟ್ಟು ಕೇಳಿಸ್ಕೊಂಡಿದ್ರೆ ಇದು ಯಾಕೆ ಹಿಂಗಾಡ್ತಾ ಇದ್ರೆ? ನೀವು ಸುಮ್ಕಿರೋದು ಕಲ್ತ್ಕೊಳ್ಳಿ. ಇದು ಒಳ್ಳೆ ಸಂದ ಕೇಳ್ತೀರಪ್ಪ ನೀವಂತೂ. ಯಾರು ಏನು ಅಂದಿಲ್ಲ, ಸುಮ್ಕಿರಿ ಅನ್ನೋದು ಇಲ್ಲ. ಯಾಕೆ ಅನ್ಕೋತಾರೆ ನಮ್ಮ ಬಗ್ಗೆ ಎಲ್ಲ ಅಂದ್ರೆ? ಯಾಕೆ ಮಾತಾಡ್ತಾರೆ? ಏನು ಅನ್ನೋದು ಇಲ್ಲ, ಅನ್ಕೊಳ್ಳೋದು ಇಲ್ಲ. ನೀವು ಸುಮ್ಮನಿರೋದು ಕಲ್ತ್ಕೊಳ್ಳಿ. ನೀವು ಯಾಕೆ ಎಲ್ಲ ಬಾಯ್ಬಿಟ್ಟು ಹಂಗೆ ಬೈಕೋತಾ ಇದ್ದೀರಾ? ಬೈಕೊಳ್ದೆ ಇನ್ನೇನು ಮಾಡ್ತಾರೆ? ಅಷ್ಟು ಕಷ್ಟಪಟ್ಟು ಲಕ್ಷ ರೂಪಾಯಿಗೆ ಹಾಕ್ಬಿಟ್ಟು ಬೋರ್ ಕೊರ್ಸಿದ್ದೀನಿ, ಲಕ್ಷ ರೂಪಾಯಿ ಎಲ್ಲನೂ ಅಷ್ಟೆಲ್ಲ ಮಾಡಿದ್ರು ಹಿಂಗೆ ಬೈಕೊಂಬಿಟ್ರೆ ಯಾರಿಗೆ ಸುಮ್ಮನಿರ್ಬೇಕು ಅಂತ ಇದು ಅನ್ನಿಸ್ತದೆ ಹೇಳು? ಎಲೆಕ್ಷನ್ಗೆ ಇಷ್ಟೆಲ್ಲ ಸಹಾಯ ಮಾಡಿ ಮನ್ಮನ್ಗೂ ಕೋಳಿ ಹಂಚ್ಬಿಟ್ಟು ಬಂದಿದ್ದೀನಿ, ಅಷ್ಟೆಲ್ಲ ಹಂಚ್ಬಿಟ್ಟು ಬಂದ್ರು ಹಿಂಗೆಲ್ಲ ಮಾತಾಡಿದ್ರೆ ಮೈ ಉರಿಯಾಕಿಲ್ವಾ? ನೀನೇ ಹೇಳು. ಎಷ್ಟು ಉರಿತಾಯ್ತು ಗೊತ್ತೇ? ನನಗೆ ಮೈಯೆಲ್ಲ ಉರಿತಾಯ್ತು ನನಗಂತೂ ಮನೆಯಾಳಿದು. ಎಷ್ಟು ಉರಿತಾಯ್ತು ಅಂದರೆ ನನಗೆ ಮಕ ಮುಚ್ಚ. ಅತ್ತೆ ಬೈಕಬೇಡಿ ಅತ್ತೆ, ನೀವು ಜನರುಗಳನ್ನೆಲ್ಲನೂ ನಿಮ್ಗೇನೂ ಗೊತ್ತಾಗಲ್ಲ. ಈಚೆ ಕಡೆ ಇಡಿಯ ಮಾಡ್ಕೊಂಬಿಟ್ರೆ ಅಷ್ಟೇ ತಿರ್ಗ. ಸುಮ್ಕಿರ್ರಿ ನೀವಂತೂ. ಸಾಕು, ಇಷ್ಟು ಸಾಕು ಪದ್ದಿ ನನಗೆ. ಅಯ್ಯೋ ಎಂಥ ಚಾನ್ಸ್ ಸಿಕ್ಬಿಡ್ತು ನನಗಂತೂ, ಒಳ್ಳೆ ಚಾನ್ಸ್ ಸಿಕ್ಬಿಡ್ತು. ಈಗ ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟಕ್ ಅಂತ ಹೇಳ್ಬಿಟ್ಟು ನೀಟಾಗಿ ಹೋಗ್ಬಿಟ್ಟು ಎಲ್ಲನೂ ಜನರಿಗೆ ಬೇಡ, ಫಸ್ಟ್ ಬದ್ರಿಗೆ ತೋರಿಸಿ ಲಕ್ಷ ಇಸ್ಕೊಂಡು ಆಮೇಕಿಂದ ನೋಡು ಏನು ಮಾಡ್ತೀನಿ ಅಂತ ಹೇಳಿ. ಬುಡೆ ಪದ್ದಿ ಇಲ್ಲಿ ಯಾರವ್ರು ಕೇಳಿಸ್ಕೊಳಕ್ಕೆ? ಯಾರು ಕೇಳಿಸ್ಕೊತಾರೆ ಹೇಳು? ಇವಳು ಒಳ್ಳೆ ಸಂದ ಕೇಳ್ತಾಳೆ. ನನಗೆ ಅದಕ್ಕೆ ನಮ್ಮ ನೀ ಎಲೆಕ್ಷನ್ ಅಂತವಿಂತವು ನಿಂತ್ಕೊಳಕ್ಕಿಲ್ಲ ಅಂತ ಹೇಳೋದು. ಜನರಿಗೆ ಎಷ್ಟು ಮಾಡಿದ್ರು ಅಷ್ಟೇ ಕಣಮ್ಮಿ. ಇದಕ್ಕೂ ಜಾಸ್ತಿ ಇದ್ರೆ ಆಮೇಲೆ ಮೊಬೈಲ್ಗೆ ಬೇರೆ ಕಿತ್ಕೊಬಿಡ್ತಾಳೆ ಅನ್ನಿಸ್ತದೆ ಪೊದ್ದಿ. ಸುಮ್ಕೆ ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಡೋಣ. ಸರಿ ಅತ್ತೆ, ಪಾಪ ನನ್ನಿಂದ ನೀವೇ ಕಿತ್ತಾಡ್ತೀರಾ? ನಾನು ಒಯ್ತೀನಿ ಕಣತ್ತೆ. ನೀವು ಎಲೆಕ್ಷನ್ ಮುಗಿಯ ಗಂಟ ಬರಬೇಡಿ ಅಂತ ಹೇಳಿದ್ರಲ್ಲ, ಇನ್ನು ಈ ಕಡೆಗೆ ಬರೋಕ್ಕಿಲ್ಲ ಕಣತ್ತೆ. ನಾನಂತೂ ಒಯ್ತೀನಿ. ಏನೋ ಪಾಪ ನೀವು ಎಲೆಕ್ಷನ್ ಡಿಸ್ಕಷನ್ ಮಾಡ್ಕೊಳ್ಳಿ. ಈ 1 ಲಕ್ಷದಾಗ ಏನು ಮಾಡ್ಬೋದು ನಾನು? ಈ 1 ಲಕ್ಷದಾಗೆ ನನಗೆ ಏನೇನು ಬೇಕೋ ಎಲ್ಲ ತಗೊಂಡು ತಿಂದು ಬಿಡಬೇಕು ಫಸ್ಟು. ಮಜಾ ಮಾಡಬೇಕು ಫಸ್ಟು. ಚೆನ್ನಾಗಿ ತಿಂದು ಮಜಾ ಮಾಡಿ ಎಲ್ಲನೂ ಮಾಡಿ ಆಮೇಕಿಂದ ನೋಡೋಣ ಏನು ಮಾಡೋದು ಅಂತ. ಒಂದು ಗಾಡಿ ತಗೊಬಿಡ್ಲಾ? ಲಕ್ಷ ರೂಪಾಯಿ ಗಾಡಿ ಎಲ್ಲಿ ಬರ್ತದೆ? ಗಾಡಿ ಬೇಡ. ಮನೆಗೆಲ್ಲ ಸಾಮಾನುಗಳು ಬೇಡ ಬಿಡು. ಅಲ್ಲ ಮನೆಗೆ ಸಾಮಾನು ಫ್ರಿಡ್ಜು, ಅಯ್ಯೋ ಏನೇನು ಬೇಕೋ ಎಲ್ಲ ತಗೋಬೋದೇ. ಅತ್ತೆ ಆ ಪ್ರೇಮಿಯನ್ನ ವಿಡಿಯೋ ಮಾಡ್ಕೊಂಡು ಹೋದ್ರೆ ಏನತ್ತೆ ಮಾಡ್ತೀರಾ?
ಏ ಮಾಡ್ಕೊಂಡ್ಲಿ ಹೋಗು. ಇಷ್ಟೆಲ್ಲ ಮಾಡೋದು ಜನ ಮಾತಾಡ್ತಾರೆ ಅಂತ ಅಂದ್ರೆ ಒಟ್ಟು ರೇಕಿಲ್ವ ಹೇಳಿ ನನಗೆ. ಎಷ್ಟು ಹೊಟ್ಟೆ ಉರಿತದ ಗೊತ್ತಾ ನನಗಂತೂ. ಹೋಗತ್ತೆ ಹೋಗಿ ಹೋಗಿ ನಿಮ್ಮನ್ನ ಎಲೆಕ್ಷನ್ ನಿಲ್ಸಿದ್ನಲ್ಲ ನಾನೇ ನಿಂತ್ಕೊಂಡಿದ್ರೆ ತಗ ಆಗೋಗ್ಬಿಟ್ರದು. ಏನೋ ಊರು ದೊಡ್ಡರು ಊರು ಪರಿಚಯ ಇರೋರು ಅಂತ ನಿಲ್ಲಿಸ್ಬಿಟ್ರೆ ನೀವು ಕೋಪ ಬಂದ್ಬಿಟ್ರೆ ಹೆಂಗ್ ಸಿಕ್ಕ್ರೆ ಹಂಗೆ ಮಾತಾಡ್ತೀರಾ. ಆಮೇಲೆ ಸಮಾಧಾನ ಆದ್ಮೇಲೆ ಅಯ್ಯೋ ಪದ್ದಿ ತೆಪ್ಪಾಯ್ತು ಕಣಮ್ಮಿ ಅಂತ ಗೊತ್ತಿರ್ ನಂತಕ್ಕೆ. ಎಲ್ಲ ಎಡಬಟ್ ಕೆಲಸ ಮಾಡ್ಬಿಟ್ಟು ಆವತ್ತಿಂದ ನೋಡ್ಕೊಬಿಟ್ಟು ಬಂದಿದ್ದೀನಿ. ನೀನು ಎಲೆಕ್ಷನ್ ಹತ್ರಕ್ಕೆ ಬಂದೈತೆ, ನೀವು ಒಳ್ಳೆ ಚೆನ್ನಾಗಿ ಇದು ಮಾಡ್ತೀರಾ. ಹೋದ್ರೋಗ್ಲಿ ಬಿಡೆ, ಹಾಳಾದ ಎಲೆಕ್ಷನ್ ಕಟ್ಕೊಂಡು ನನಗೇನಾಗ್ಬೇಕು, ನಾನು ಹೋಯ್ತೀನಿ. ನನಗೆ ಎಲೆಕ್ಷನ್ ಸವಾಸನೇ ಬೇಕಿಲ್ಲ ನನಗೆ. ಮಿತ್ರ ಎಲ್ಲ ವಿಡಿಯೋ ಮಾಡ್ಕೊಬಿಟ್ಲು, ಮನೆಯಲ್ಲಿ ವಿಡಿಯೋ ಮಾಡ್ಕೊಂಬಿಟ್ಟು ಹಂಗೆ ನೆಟ್ಟು ಗಂಟ್ಬಿಟ್ಲು ನೋಡು. ಮನೆಯಲ್ಲಿ ವಿಡಿಯೋ ಮಾಡ್ಕೊಬಿಟ್ಟು ಎಷ್ಟು ಹೊಟ್ಟೆ ಉರಿತಾಯ್ತು ನನಗೆ ಅಂದರೆ, ಈಗ ಗ್ಯಾರಂಟಿ ತಗ್ಲಾಕತ್ತೀವಿ ನಾವಂತೂ. ಇನ್ನು ಎಲೆಕ್ಷನ್ ಕತೆ ಫುಲ್ ಸ್ಟಾಪ್ ಇಲ್ಲಿಗೆ ನೆನೆಯ. ಇನ್ನು ಯಾರು ಓಟ್ ಹಾಕ್ತಾರೆ ನನಗೆ ಬುಟ್ಟಾಕು. ನನಗೂ ಯಾವ ಸವಾಸನೂ ಬೇಕಿಲ್ಲ ನನಗೂ. ಸಾಕಾಗಿ ಹೋಗ್ಬಿಟ್ಟೈತೆ. ಎಷ್ಟು ಅಂತ ನಾ ಮತ್ತೇನು ಕಂಟ್ರೋಲ್ ಮಾಡೋಕ್ಕಾಯ್ತದೆ ನನಗೆ ಹೇಳು. ಪೊದ್ದು ಏನಕ್ಕಿರೋದು ಮಿತ್ರ? ನಿನ್ನ ಜೊತೆ ಇಷ್ಟು ಫ್ರೆಂಡ್ ಆಗಿದ್ದೀನಿ ಅಂತಂದ್ಮೇಲೆ ನನ್ನ ಕೈಲಿ ಯೋಗ್ಯತೆಗೆ ಅಷ್ಟು ಮಾಡೋಕ್ಕಾಗಕ್ಕಿಲ್ವೇ? ನಾನು ಮಾಡ್ತೀನಿ, ಸುಮ್ಕಿರು ನೀನು, ಮಾಡ್ತೀನಿ, ಯಾಕೆ ತಲೆ ಕೆಡಿಸ್ಕತ್ತೀಯ? ನಿನಗೇನು ನಿಮ್ಮ ವಿಡಿಯೋ ಈಚೆ ಕಡೆಗೆ ಬರೋಕ್ಕಿಲ್ಲ. ನೀವು ಮತ್ತೆ ಕ್ವಾಪ್ದಾಗ ಮಾತಾಡೈತೆ ಅಷ್ಟೇ ನೀ ಈ ಪ್ರೇಮಿನೇನಿಯ ಸರಿಯಾಗಿ ಹತ್ತಿಸ್ಬಿಟ್ಟು ಎಲ್ಲ ಮಾಡಿರೋದವಳು. ನಾನು ನೋಡ್ಕೊತೀನಿ, ನೀನು ಸುಮ್ಮನೆ ಟೆನ್ಷನ್ ಆಗ್ಬೇಡ. ಇಷ್ಟಿಷ್ಟಕ್ಕೂ ಟೆನ್ಷನ್ ಹಾಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳಮ್ಮಿ ನೀನು ಆರಾಮಾಗಿರು. ನೀನು ಆರಾಮಾಗಿರು, ನಾನು ಹೋಗ್ಬಿಟ್ಟು ಎಲ್ಲ ನೋಡ್ಕೊತೀನಿ. ಏನು ನೋಡ್ಕೊತೀಯೋ ಏನು ಮಾಡ್ತೀಯೋ, ದಯವಿಟ್ಟು ಏನಾರ ಒಂದು ಮಾಡು ಅಷ್ಟೇನೆಯ. ಏನಾರ ಒಂದು ಮಾಡಿಬಿಟ್ರೆ ಅಷ್ಟೇನೆ ಸಾಕು, ಇನ್ನೇನು ಬೇಡ ನನಗಂತೂ. ಹೋಗು ಮಿತ್ರ, ಏನಾರ ಮಾಡು. ವಿಡಿಯೋ ಪಬ್ಲಿಷ್ ಆಯಿತು ಅಂದರೆ ನನಗಿನ್ನ ಬೋಯ್ತಲ್ಲ ಬದ್ರಿಗಿನ್ನ ಜಾಸ್ತಿ ಮಾನ ಮರ್ಯಾದಿನ ಮತ್ತೆ ಹೋಗ್ಬಿಡ್ತದೆ. ಹೂನಾ, ಡೋಂಟ್ ವರಿ ಹೋಯ್ತೀನಿ. ಮನೆಯಾಳ ಪ್ರೇಮಿ 50 ಜನ ಬಂದು ನಿಂಗೆ ದರುಮ್ ಡೇಟ್ ಹೊಡೆದ್ರು ನಿಂಗೆ ಬುದ್ಧಿ ಬರೋಕ್ಕಿಲ್ವಲ್ಲೇ. 50 ಜನ 500 ಜನ ದರುಮ್ ಡೇಟ್ ಕೊಟ್ರು ಮಾಡೋದು ನೀನೇ ಮಾಡ್ತೀಯಲ್ವೇ ನೀನಂತೂ. ದರಿದ್ರದೊಳೆ 1 ಲಕ್ಷ ಕೊಟ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತಾಳೆ ಈ ಪ್ರೇಮಿ ಅಂತೂ. ಕಾಸು 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 3 ಹೊತ್ತು ಕಾಸು 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 ಇದೇನೇ ಆಯಿತು ಈ ಮನೆಯಾಳಿದು. ಏನಪ್ಪ ಎಷ್ಟೊಂದು ಜನ ಎಲೆಕ್ಷನ್ ವಿಡಿಯೋ ಮುಗಿಸಿ ಅಂತ ಹೇಳ್ತಿದ್ರ. ಅಂದರೆ ಬೇಗ ಎಲೆಕ್ಷನ್ ಮಾಡ್ಬಿಡಿ ಅಂತ. ಎಲೆಕ್ಷನ್ ಮಾಡ್ರಿ, ಇನ್ನೇನು ರಿಸಲ್ಟ್ ಬಂದ್ಬಿಟ್ರೆ ಇನ್ನೇನಾಯ್ತದೆ ಅಲ್ವಾ? ಈಗ ಮಧ್ಯೆ ಏನು ನಡೀತದೆ ಈ ಕಾಮಿಡಿ ಬೊದ್ರಮ್ಮನ ಕಾಮಿಡಿ, ನಮ್ಮ ಅತ್ತೆ ಕಾಮಿಡಿ ಅದೆಲ್ಲ ಇರಬೇಕಲ್ವ. ಒಂದೇ ಸಲ ಕಥೆಯ ಮುಗಿಸ್ಬಿಟ್ರೆ ಹಂಗೇನೆ, ಅಂದರೆ ಮುಗಿಸೋದಂತಾನೆ ಎಲ್ಲ ಇದೆಲ್ಲ ಎಲೆಕ್ಷನ್ ಎಲ್ಲ ಮುಗಿಸ್ಬಿಟ್ರೆ ಏನು ಇರೋದಿಲ್ಲ ಅಲ್ವಾ? ಅದಕ್ಕೆ ಏನೇ ಒಂದು ಸ್ವಲ್ಪ ಎಲ್ಲ ಮಧ್ಯೆ ಕಾಮಿಡಿ ಎಲ್ಲ ಮಾಡೋಕ್ಕೆ ಪ್ರಯತ್ನ ಪಟ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನೇನಿದೆ ಎಲೆಕ್ಷನ್ದು ಅಂತಂದ್ರೆ ಎಲೆಕ್ಷನ್ನು ನಡೀತದೆ, ರಿಸಲ್ಟ್ ಬರುತ್ತೆ ಅಷ್ಟ್ಬಿಟ್ರೆ ಇನ್ನೇನು ಇರೋಕ್ಕಿಲ್ಲ ಅಲ್ವಾ? ಅದಕ್ಕೆ ಈಗ ಮಧ್ಯೆ ಏನು ಫನ್ನಿಯಾಗಿ ನಡೀತದೆ ಅದೆಲ್ಲ ಮಾಡಬೇಕಲ್ಲ. ಈಗ ಅವಳು ಬದ್ರಿ ಏನು ಮಾಡ್ತಾಳೆ, ನಾವೇನು ಮಾಡ್ತೀವಿ ಅದೆಲ್ಲ ನೋಡ್ಬೇಕಲ್ವಾ? ಅದೆಲ್ಲ ಚೆನ್ನಾಗಿರ್ತದೆ. ಈಗ ಬದ್ರಿ ಮಗಳು ಒಳಿ ಅವರೆಲ್ಲ ಎಡವಟ್ಟುಗಳು ಅವ್ರು ಮಾಡ್ತಿರ್ತಾರೆ. ಅವೆಲ್ಲ ಎಲೆಕ್ಷನ್ ಆದ್ಮೇಲೆ ಅವನ್ನೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ವಿಡಿಯೋನ? ಈಗ ಎಲೆಕ್ಷನ್ಗೂ ಮುಂಚೆ ಇವೆಲ್ಲ ಮಾಡ್ಬೋದು. ಎಲೆಕ್ಷನ್ ಮುಗಿದೋದ್ಮೇಲೆ ಆ ಥರ ಫನ್ನಿ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಕ್ಕಿಲ್ಲ, ಯಾಕಂದರೆ ಎಲೆಕ್ಷನ್ ಮುಗಿದೋಗ್ಬಿಟ್ಟಿರ್ತದಲ್ಲ. ಅದಕ್ಕೆ ಎಷ್ಟೆಷ್ಟು ಫನ್ನಿ ವಿಡಿಯೋಸ್ ಆಗಬೇಕೋ ಅಷ್ಟು ಫನ್ನಿ ವಿಡಿಯೋಸ್ಗಳೆಲ್ಲನೂ ಅಪ್ಲೋಡ್ ಮಾಡಿಬಿಟ್ಟು ಆಮೇಲಿಂದ ಎಲೆಕ್ಷನ್ದೆಲ್ಲನೂ ಮುಗಿಸ್ತೀನಿ, ಸರಿನಾ?